ತಡೆಗೋಡೆ ನಿರ್ಮಾಣಕ್ಕೆ ಮುಂದಾದ ಜಿಬಿಎ ಅಧಿಕಾರಿಗಳು ಬೀಳುವ ಹಂತ ತಲುಪಿದ್ದಂಥ ಯಶವಂತಪುರ ಬ್ರಿಡ್ಜ್ ಈಗ ತಡೆಗೋಡೆ ನಿರ್ಮಾಣಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ನ್ಯೂಸ್ನನ್ನು ನಮ್ಮ ಅಶ್ವವೇಗನಲ್ಲಿ ಈಗಾಗಲೇ ವರದಿ ಮಾಡಲಾಗಿತ್ತು. ಈ ನ್ಯೂಸ್ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಜಿಬಿಎ ಅಧಿಕಾರಿಗಳು ಆ ಬ್ರಿಡ್ಜ್ನ ನಿರ್ಮಾಣದಲ್ಲಿ ಈಗ ಮುಂದಾಗಿದ್ದಾರೆ. ಬೀಳುವ ಹಂತ ತಲುಪಿದ್ದಂಥ ಯಶವಂತಪುರ ಬ್ರಿಡ್ಜ್ ತಡೆಗೋಡೆ ಇದು. ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದ ನಿಮ್ಮ ಅಶ್ವವೇಗ ನ್ಯೂಸ್. ಆದರೆ ನಾಮಕಾವಸ್ಥೆಗೆ ತಡೆಗೋಡೆ ನಿರ್ಮಾಣ ಮಾಡಿರೋ ಜಿಬಿಎ ಅಧಿಕಾರಿಗಳು 4-5 ಬಿದಿರಿನ ಕಟ್ಟಿಗೆ ಇಟ್ಟು ಜಿಬಿಎಯಿಂದ ತೇಪೆ ಹಚ್ಚುವ ಕೆಲಸ ಮಾಡಲಾಗಿದೆ. ಅಪಾಯವಿದೆ ಅಂತ ಗೊತ್ತಿದ್ರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಜಿಬಿಎ ಅಧಿಕಾರಿಗಳು. ಯಶವಂತಪುರ ಟು ತುಮಕೂರು ಸಂಪರ್ಕಿಸುವಂಥ ರಸ್ತೆ ಇದಾಗಿದೆ. ಸಾಕಷ್ಟು ಜನ ಓಡಾಡ್ತಾರಲ್ಲಿ. ಅಂಥದ್ರಲ್ಲಿ ಜಿಬಿಎ ಅಧಿಕಾರಿಗಳು ಈ ರೀತಿ ಕ್ಯಾರೆ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಅಂದರೆ ಏನರ್ಥ? ಪ್ರತಿನಿತ್ಯ ಜನರು ಓಡಾಡೋಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ಇದೆ ಆ ಜಾಗದಲ್ಲಿ. ಏನೋ ಒಂದು 4-5 ಬಿದಿರಿನ ಕಟ್ಟಿಗೆಯನ್ನು ಸಿಗಿಸ್ಬಿಟ್ಟು ಜಿಬಿಎ ಅಧಿಕಾರಿಗಳು ತೇಪೆ ಹಚ್ಚುವ ಕೆಲಸ ಮಾಡಿದ್ರೆ ನಡೆಯಲ್ಲ. ಅಪಾಯವಿದೆ ಅಂತ ಗೊತ್ತಿದ್ರೂ ಸಹಿತ ಕಣ್ಮುಚ್ಚಿ ಕುಳಿತಿದ್ದಾರೀಗ ಜಿಬಿಎ ಅಧಿಕಾರಿಗಳು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿದ್ವಿ. ಅದಾದ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಅಲ್ಲಿ 4-5 ಬಿದಿರಿನ ಕಟ್ಟಿಗೆಯನ್ನು ಇಟ್ಟು ತೇಪೆ ಹಚ್ಚುವ ಕೆಲಸ ಮಾಡಿದ್ರು. ಆದರೆ ಅದು ಇದುವರೆಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇದು ದಿನನಿತ್ಯ ಸಾಕಷ್ಟು ಪ್ರಯಾಣಿಕರು ಸಂಚರಿಸುವಂಥ ರಸ್ತೆ ಆಗಿದೆ. ಕೆಳಗಡೆ ಮೆಟ್ರೋ ಸ್ಟೇಷನ್ ಇದೆ. ಇದು ಯಶವಂತಪುರ ತುಮಕೂರು ಸಂಪರ್ಕಿಸುವ ರಸ್ತೆ. ಪ್ರಾಣದ ಹಂಗನ್ನು ಕೂಡ ತೊರೆದು ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ. ಬನ್ನಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಶ್ರೀನಿವಾಸ ವೈದ್ಯ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡಿಕೊಂಡು ಬರೋಣ. ನಮಸ್ಕಾರ. ನಾನು ಈಗ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಯಶವಂತಪುರ ಬಸ್ ಸ್ಟ್ಯಾಂಡಿಗೆ ಹೋಗೋ ಹೆದ್ದಾರಿಯಲ್ಲಿದ್ದೀನಿ. ಎಕ್ಸಾಕ್ಟ್ಲಿ ಎಲ್ಲಿದ್ದೀನಿ ಅಂತಂದ್ರೆ ಒಂದು ಫ್ಲೈಓವರ್ ಪಾಸ್ ಆಗುತ್ತೆ. ಎಲ್ಲಿ ಅಂತಂದ್ರೆ ಮೈಸೂರು ಸ್ಯಾಂಡಲ್ಸ್ ಮೆಟ್ರೋ ಏನಿದೆ ಆ ಮೆಟ್ರೋ ಪಕ್ಕಕ್ಕೆ ಒಂದು ಫ್ಲೈಓವರ್ ಪಾಸ್ ಆಗುತ್ತೆ. ಆ ಫ್ಲೈಓವರ್ ಮೇಲೆ ನಿಂತ್ಕೊಂಡಿದ್ದೀನಿ. ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ಅಶ್ವವೇಗ ನ್ಯೂಸ್ ಒಂದು ವರದಿಯನ್ನ ಮಾಡಿತ್ತು. ಏನು ಅಂತಂದ್ರೆ ಈ ಫ್ಲೈಓವರಿನ ಅಡ್ಡಗೋಡೆ ಅನ್ನುವಂಥದ್ದು ಏನಿದೆ ಅದು ಕುಸಿದಿದೆ. ಅದು ವಾಹನ ಸವಾರರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಮತ್ತು ಬಹಳ ದೊಡ್ಡ ಪ್ರಮಾಣದ ಅಪಘಾತ ಆಗುವಂತಹ ಚಾನ್ಸಸ್ಗಳಿದೆ ಅನ್ನುವಂತಹ ವಿಚಾರವನ್ನ ನಮ್ಮ ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು. ಆದ್ರೆ ಜಿಬಿಎ ನಾಮಕಾವಸ್ಥೆಗೆ, ಕೇವಲ ನಾಮಕಾವಸ್ಥೆಗೆ ಏನೋ ಒಂದು ಟೆಂಪ್ರವರಿ ಕೆಲಸ ಮಾಡಿದೆ. ಏನ್ ಮಾಡಿದೆ ಅನ್ನುವಂಥದ್ದು ನಾನು ತೋರಿಸ್ತೀನಿ. ಎಕ್ಸಾಕ್ಟ್ಲಿ ನಾನು ನಿಮಗೆ ಮೊದಲು ಪ್ರಾಬ್ಲಮ್ ಏನಿತ್ತು ಅನ್ನುವುದನ್ನ ಒಂದ್ಸಲ ರಿವೈಂಡ್ ಮಾಡಿ ಹೇಳ್ತೀನಿ, ಒಂದ್ಸಲ ರಿವಿಷನ್ ಮಾಡ್ತೀನಿ. ಇಲ್ಲೇನು ಕಾಣುತ್ತಲ್ಲ, ಈ ತರಹದ ಒಂದು ತಡೆಗೋಡೆ ಅನ್ನುವಂಥದ್ದಿತ್ತು. ಇದು ಕುಸಿಯುವ ಮಟ್ಟಕ್ಕಿತ್ತು. ಲಿಟ್ರಲಿ ಕೆಳಗಡೆ ಬೀಳುವಂತಹ ಹಂತಕ್ಕಿತ್ತು. ನೋಡಿ, ಕೆಳಗಡೆ ವಾಹನಗಳ ಸವಾರಿ ಅನ್ನುವಂಥದ್ದಾಗುತ್ತೆ. ಬಹಳ ದೊಡ್ಡ ಪ್ರಮಾಣದ ವಾಹನಗಳೆಲ್ಲ ಇಲ್ಲಿ ಓಡಾಡುತ್ತೆ. ಮೇಜರ್ಲಿ ಈ ದಾರಿ ನಮಗೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗುತ್ತೆ ಸೇರುತ್ತೆ, ರಾಜಾಜಿನಗರ ಹೋಗುತ್ತೆ, ಅಲ್ಲಿಂದ ಮುಂದೆ ಮೆಜೆಸ್ಟಿಕ್ಗೆ ಹೋಗುತ್ತೆ. ಯಾವುದೇ ವಾಹನಗಳು ನೆಲಮಂಗಲದಿಂದ ಮೆಜೆಸ್ಟಿಕ್ಗೆ ಹೋಗಬೇಕಾದ್ರೂ ಇದೇ ದಾರಿಯಲ್ಲಿ ಹೋಗೋದು. ಮೆಜೆಸ್ಟಿಕ್ನಿಂದ ನೆಲಮಂಗಲ ಮಾರ್ಗವಾಗಿ ಊರನ್ನ ದಾಟಬೇಕು, ಬೆಂಗಳೂರನ್ನ ದಾಟಬೇಕು ಅಂತಂದ್ರೆ ಇದೇ ರಸ್ತೆಯಲ್ಲಿ ವಾಹನಗಳು ಓಡಾಡಬೇಕು. ಆದರೆ ಇಂತಹ ಮೇನ್ ರೋಡ್ನಲ್ಲಿ ಈ ಒಂದು ತಡೆಗೋಡೆ ಯಾವ ಪ್ರಮಾಣಕ್ಕಿತ್ತು ಅಂತಂದ್ರೆ ಲಿಟ್ರಲಿ ಕುಸಿದು ಯಾವಾಗ ಬೀಳುತ್ತೋ ಏನೋ ಅನ್ನುವಂಥ ಹಂತಕ್ಕೆ ತಡೆಗೋಡೆ ಇತ್ತು. ಅದನ್ನು ಸರಿಪಡಿಸಿ ಅಂತ ನಮ್ಮ ಅಶ್ವವೇಗ ನ್ಯೂಸ್ ಒಂದು ವರದಿ ಮಾಡಿತ್ತು. ಈಗ ನೋಡಿ, ಸರಿಪಡಿಸಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಏನೋ ಒಂದು 4 ಬೊಂಬುಗಳನ್ನು ಹಾಕಿ ಏನೋ ತಡೆಗೋಡೆ, ಟೆಂಪ್ರವರಿ ತಡೆಗೋಡೆ ಮಾಡಿದ್ದಾರೆ. ನೋಡಿ, ಇದು ಲಿಟ್ರಲಿ ಅಳ್ಳಾಡ್ತಾ ಇದೆ ಸ್ವಾಮಿ, ಇದು ಲಿಟ್ರಲಿ ಅಳ್ಳಾಡ್ತಾ ಇದೆ. ಇದ ಜಿಬಿಎ ಮಾಡಿರುವಂತಹ ಗನಂದಗಾರಿ ಕೆಲಸ ಅಂದ್ರೆ ಇದೇನಾ? ಜಿಬಿಎ ಮಾಡಿರುವಂತಹ ಏನು ಉದ್ಧಾರದ ಕೆಲಸ, ಜೀರ್ಣೋದ್ಧಾರ ಅಂದ್ರೆ ಇದೇನಾ? ಇದಕ್ಕ ಜನ ನಿಮಗೆ ಶುಲ್ಕ ಕಟ್ಟೋದು, ಟ್ಯಾಕ್ಸ್ ಕಟ್ಟೋದು, ಇದಕ್ಕ ನೋಡಿ ಹೆಂಗ್ ಅಳ್ಳಾಡ್ತಾ ಇದೆ. ನೋಡಿ, ಲಿಟ್ರಲಿ ಅಳ್ಳಾಡ್ತಾ ಇದೆ ಸ್ವಾಮಿ. ಜೋರಾಗಿ ಮಳೆ ಬಂತು ಅಂದ್ರೆ, ಜೋರಾಗಿ ಗಾಳಿ ಬೀಸ್ತು ಅಂತಂದ್ರೆ ಲಿಟ್ರಲಿ ಈ ಬೊಂಬುಗಳೆಲ್ಲ ಬಿದ್ದೋಗುತ್ತೆ. ನಾಮಕಾವಸ್ಥೆಗೆ ಮಾಡಿದ್ದಾರೆ. ಜಿಬಿಎ ಹೆಸರಲ್ಲಿ ಮಾಧ್ಯಮದವರು ಜನ ಬಾಯಿ ಬಡ್ಕಬಾರ್ದು ಅಂತ ಹೇಳಿ ನಾಮಕಾವಸ್ಥೆಗೆ ಮಾಡಿರುವಂತಹ ಕೆಲಸ ಇದು. ನೋಡಿ, ಇಲ್ಲಿ ಬೊಂಬಿಟ್ಟಿದ್ದಾರೆ. ಸರಿಯಾಗಿ ಅದಕ್ಕೆ ಒಂದು ಬೇಸ್ಮೆಂಟ್ ಇಲ್ಲ. ಏನೋ ಒಂದು 4 ಇಂಚು ತೆಗ್ತೋಡಿ ಅದರೊಳಗಡೆ ಈ ಬೊಂಬನ್ನು ಇಡಬಾರ್ದ? ಇದನ್ನ ಹಂಗೆ ಇಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ ವೆಹಿಕಲ್ಸ್ಗಳೆಲ್ಲ ಇಲ್ಲಿ ಸವಾರಿಯನ್ನು ಓಡಾಡುತ್ತೆ. ಯಾವುದಾದ್ರೂ ವೆಹಿಕಲ್ಗಳು ಆಯಾ ತಪ್ಪಿ ಬಂದು ಇಲ್ಲಿ ಏನಾದರೂ ಇಫ್ ಸಪೋಸ್ ಆ ರೀತಿ ಘಟನೆಗಳು ಆಗಬಾರದು, ಒಂದು ವೇಳೆ ಹಾಗೇನಾದರೂ ಅಪಘಾತ ಅನ್ನುವಂಥದ್ದು ಆಯಿತು ಅಂತಂದ್ರೆ
ಆ ವೆಹಿಕಲ್ಗಳು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದರೆ ಕೆಳಗಡೆ ವಾಹನ ಸವಾರರಿಗೂ ಕೂಡ ತೊಂದರೆ ಆಗುತ್ತೆ. ಲಿಟ್ರಲಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದಾಗುತ್ತೆ, ಕಂಪ್ಲೀಟ್ಲಿ ರೋಡ್ ಬಂದಾಗುತ್ತೆ. ಇದು GBA ಮಾಡಿರುವಂತಹ ಗನಂದಾರಿ ಕಾರ್ಯ. ಯಾರು GBA ಹೆಸರಲ್ಲಿ ಬಾಯಿ ಬಡ್ಕೋಬಾರ್ದು, GBA ಯಾರು ಹಿಡಿ ಶಾಪ ಹಾಕಬಾರ್ದು ಅಂತ ಏನೋ ಮಾಡಿದೀವಿ ಅಂತ ಹೇಳಿ ಈ ರೀತಿಯ ಕಳಪೆ ಕಾಮಗಾರಿಯನ್ನ ₹1 ಕೆಲಸ ಅಂತೀವಿ ನಾವು ಇದನ್ನ ನಮ್ಮ ಹಳ್ಳಿ ಕಡೆಗೆಲ್ಲ. ₹1 ಕೆಲಸವನ್ನ ಇವತ್ತು ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥದ್ದು ಮಾಡಿದ್ದಾರೆ. ಮಾಡಿರೋದು ₹1 ಕೆಲಸ, ಹೇಳ್ಕೊಳ್ಳೋದು ₹100 ಕೆಲಸ. ಇದು GBAನ ಒಂದು ಗನಂದಾರಿ ಕೆಲಸ. ಯಾರ್ರೀ ಹೊಣೆ? ಪ್ರಾಣಾಪಾಯ ಆದರೆ, ಯಾವ್ದಾದ್ರು ಪ್ರಾಣಕ್ಕೆ ನಷ್ಟ ಆದ್ರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಯಾರು ಹೊಣೆ ತಗೋತಾರೆ? ಯಾವಾಗ GBA ಅವರಿಗೆ ಬುದ್ಧಿ ಬರುತ್ತೆ? ಕೇವಲ ಅಧಿಕಾರಕ್ಕಾಗಿ ನನಗೆ ಆ ಸ್ಥಾನ ಬೇಕು, ಈ ಮಂತ್ರಿಗಿರಬೇಕು ಅಂತ ಕಚ್ಚಾಡ್ತಾ ಇದ್ದೀರೇ ಹೊರತು ಬೆಂಗಳೂರಿನ ಜನಗಳಿಗೆ ಅದೇನ್ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಿನಿಮಮ್ ಕನ್ಸರ್ನ್ ಆದ್ರೂ ಇಲ್ಲಿ ಅಧಿಕಾರಿಗಳಿಗಿದೆನಾ? ಫುಟ್ಪಾತ್ ತೆರವು ಮಾಡ್ತೀರಿ, ಮತ್ತೊಂದು ತೆರವು ಮಾಡ್ತೀರಿ, ಮಗದೊಂದು ತೆರವು ಮಾಡ್ತೀರಿ. ಅದೆಲ್ಲವೂ ನಿಮ್ಮ ಗಮನಕ್ಕಿದೆ. ಇದು ನಿಮ್ಮ ಗಮನಕ್ಕಿಲ್ವಾ? ಒಂದು ಎಚ್ಚರಿಕೆಯ ಗಂಟೆ ಆಗುತ್ತಲ್ಲ ವಾಹನ ಸವಾರರಿಗೆ, ಅದು ಗೊತ್ತಾ ಅವರಿಗೆ? ಈ ತರದ ವಿಚಾರಗಳಲ್ಲಿ ಸಂಚಾರಿ ಪೊಲೀಸರು ಗಮನವನ್ನ ಎಷ್ಟರ ಮಟ್ಟಿಗೆ ಹರಿಸಿದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. GBA ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ಒಂದು ಪರ್ಮನೆಂಟ್ ಆಗಿರುವಂತಹ, ನಾಟ್ ಟೆಂಪ್ರವರಿ, ಪರ್ಮನೆಂಟ್ ಆಗಿರುವಂತಹ ಕಾರ್ಯವನ್ನ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು. ₹1 ಕೆಲಸ ಬೇಡ ನಮಗೆ, ₹100 ಕೆಲಸನೇ ಆಗಬೇಕು. ₹100 ಕೆಲಸ ಆಗಬೇಕು. ಅಂತಹ ಕೆಲಸವನ್ನ GBA ಇಮಿಡಿಯೇಟ್ಲಿ ಮಾಡಬೇಕು. ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮತ್ತು ನೀವು ಕಾದ್ ನೋಡಬೇಕು. ಕ್ಯಾಮ್ರಾ ಜರ್ನಲಿಸ್ಟ್ ನಿಶಾಂತ್ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು.